ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸತ್ಪಾತ್ರನಾದ ಬ್ರಾಹ್ಮಣ ಯಾರು ಅಂತಂದ್ರೆ, ಯಾರು ಸಕಲ ವೇದಗಳು ಭಗವಂತನನ್ನ ಹೇಳ್ತಾ ಇದೆ, ಸಕಲ ವೇದ ಪ್ರತಿಪಾದ್ಯನಾದವನು ನಾರಾಯಣ ಅನ್ನುವುದಾಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನ ಪಡೆದು ವೇದಾಧ್ಯಯನವನ್ನ ಯಾರು ಮಾಡ್ತಾರೆ ಅವನು ಮಾತ್ರ ಸತ್ಪಾತ್ರ, ಬೇರೆಯವನಲ್ಲ. ಅಂತಹ ಸತ್ಪಾತ್ರರಲ್ಲಿ ಮುಖ್ಯರಾದವರು ಪ್ರಾಣದೇವರು, ವಾಯುದೇವರು. ಆದ್ದರಿಂದ ವಾಯುದೇವರನ್ನ ಆರಂಭ ಮಾಡಿಕೊಂಡು ನಮ್ಮ ಗುರುಗಳವರೆಗೂ ಅವರವರ ಯೋಗ್ಯತಾನುಸಾರವಾಗಿ ಮರ್ಯಾದೆಯನ್ನು ಮಾಡಬೇಕು ಅನ್ನುವ ತತ್ವ ಗೊತ್ತಾಯ್ತು. ಅದರ ಮೇಲೆ ಸನತ್ ಕುಮಾರರು ಮತ್ತೆ ಹೇಳ್ತಾರೆ, ಅದು ಬಿಟ್ಟು ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಯಾವ ಸತ್ಯ ಸ್ವರೂಪನಾದ, ಸತ್ಯ ಅಂದ್ರು ನಿರ್ದುಷ್ಟವಾದ ಜ್ಞಾನಾನಂದ ಸ್ವರೂಪನಾದ ಭಗವಂತನ ಜ್ಞಾನ ಇಲ್ಲದೆ ದಾನ, ಅಧ್ಯಯನ, ಯಜ್ಞ ಇದೆಲ್ಲವೂ ಲೋಭದಿಂದ ಮಾಡುವುದು. ಯಾವ ಲೋಭ? ಸ್ವರ್ಗದ ಲೋಭದಿಂದ ಮಾಡುವುದು ಅಷ್ಟೇ. ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ ಏನು? ಸ್ವರ್ಗ ಕಾಮೋ ಯಜೇತ, ವೇದ ಹೇಳತ್ತೆ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಸ್ವರ್ಗದ ಮೇಲೆ ಆಸೆ ಇದ್ರೆ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿ. ಇದು ಬೇಕಾದಷ್ಟು ಹೇಳಿದ್ದೇನೆ, ಇದನ್ನು ಪಾಠದಲ್ಲೇ ಬಂದಿದೆ. ವೇದ ಹೇಳತ್ತೆ ಆ ಯಾಗವನ್ನ ಮಾಡಿದೆವು. ಮಾಡೋದ್ರಿಂದ ಆ ಯಾಗದ ಪ್ರತಿಪಾದ್ಯರಾದ ಇಂದ್ರಾದಿ ದೇವತೆಗಳು ಪ್ರೀತಿಯಾಯ್ತು, ಸುಪ್ರೀತರಾದ್ರು. ಅವರ ಅನುಗ್ರಹದಿಂದ ಏನಾಯ್ತು? ಸ್ವರ್ಗ ಬಂತು ಅಲ್ವಾ? ಸುಲಭ ಆಯ್ತಲ್ಲ, ಕಷ್ಟ ಇಲ್ಲ. ಯಜ್ಞ ಮಾಡೋದು, ತತ್ತದ್ ದೇವತೆಗಳ ಇಂದ್ರಾದಿ ಆಯಾ ದೇವತೆಗಳನ್ನ ಪ್ರೀತಿಪಡಿಸೋದು, ಅವರ ಅನುಗ್ರಹದಿಂದ ಸ್ವರ್ಗಕ್ಕೆ ಹೋಗೋದು. ಇಷ್ಟು ಈಸಿ ಇರ್ಬೇಕಾದ್ರೆ ಅತ್ಯಂತ ಆಯಾಸ ಸಾಧ್ಯವಾದದ್ದು, ತುಂಬಾ ಆಯಾಸ, ಶ್ರಮ. ಸತ್ಯ ಶಬ್ದವಾಚ್ಯನಾದವನು ಭಗವಂತ, ಅವನ ಉಪಾಸನೆ ಮಾಡಿ, ಅವನ ಉಪಾಸನೆಯಿಂದ ಅಪರೋಕ್ಷ ಜ್ಞಾನವನ್ನ ಪಡೆದು ಅಲ್ಲಿಂದ ಮೋಕ್ಷ. ಎಷ್ಟು ಪ್ರಯಾಸ! ಅದರಿಂದ ಯಾಕೆ ಸುಮ್ಮನೆ ಭಗವಂತನನ್ನ ಸತ್ಯ ಅಂತ ತಿಳಿದು ವೇದಗಳನ್ನ ಓದಿ ಅದರ ಅರ್ಥ ಚಿಂತನೆಯನ್ನ ಮಾಡಿ ಉಪಾಸನೆ ಮಾಡಿ ಅವನ ಅನುಗ್ರಹದಿಂದ ಅಪರೋಕ್ಷ ಜ್ಞಾನ ಪಡೆದು ಅಲ್ಲಿಂದ ಮತ್ತೆ ಸಂಚಿತ ಆಗಾಮಿಗಳನ್ನ ಕಳ್ಕೊಂಡು ಪ್ರಾರಬ್ಧ ಮಾತ್ರ ಉಳಿಸ್ಕೊಂಡು, ಪ್ರಾರಬ್ಧವು ಮುಗಿದ ಮೇಲೆ ಚರಮದೇಹದಿಂದ ಬಂದು ಅಲ್ಲೂ ಸಾಧನೆ ಮಾಡಿಕೊಂಡು ಹೋಗಿ ಮೋಕ್ಷಕ್ಕೆ ಹೋಗುವುದು. ಎಷ್ಟು ಆಯಾಸ! ಅದ್ರ ಬದಲು ಜ್ಯೋತಿಷ್ಠೋಮ ಮೊದಲಾದ ಯಜ್ಞಗಳನ್ನ ಮಾಡಿ ಇಂದ್ರಾದಿ ದೇವತೆಗಳ ಅನುಗ್ರಹದಿಂದ ಸ್ವರ್ಗಕ್ಕೆ ಹೋಗ್ಬಿಡ್ಬೋದಲ್ಲ ಆರಾಮಾಗಿ. ಅಂದ್ರೆ ಅದಕ್ಕೆ ಹೇಳ್ತಾರೆ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಸ್ವರ್ಗದ ಮೇಲಿನ ಆಸೆಯಿಂದ ಇತರ ದೇವತೆಗಳನ್ನ ಉಪಾಸನೆ ಮಾಡಿದರೆ ಅದು ಮಿಥ್ಯಾಜ್ಞಾನವಾಗ್ತದೆ, ಅದು ಪ್ರಯೋಜನಕ್ಕಿಲ್ಲ. 100% ಫಲ ಕೊಡಲ್ಲ. ಸ್ವರ್ಗ ಬರ್ಬೋದು, ಸ್ವರ್ಗ ಶಾಶ್ವತ ಅಲ್ವಲ್ಲ ಅಲ್ವಾ? ಎಲ್ಲ ದುಃಖಗಳು ಹೋಗೋದಿಲ್ವಲ್ಲ, ಶಾಶ್ವತವಾದಂತಹ ಸುಖ ಅನ್ನೋದು ಬರೋದಿಲ್ವಲ್ಲ. ಇದರ್ಥ ಯಾವುದನ್ನ ಮಾಡೋದ್ರಿಂದ ಎಲ್ಲ ದುಃಖಗಳು ಹೋಗ್ತದೋ, ಅನಂತವಾದ ಶಾಶ್ವತವಾದ ಸುಖ ಬರುತ್ತೋ ಅದು ಕಷ್ಟ ಆದ್ರೂ ಮಾಡ್ಬೇಕಿಲ್ಲಿ.
ಆದ್ದರಿಂದ ಇಂದ್ರಾದಿ ದೇವತೆಗಳ ಉಪಾಸನೆಯನ್ನ ಯಜ್ಞಯಾಗಾದಿಗಳ ಮೂಲಕ ಮಾಡಿ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅಂದ್ರೆ ಆ ಸ್ವರ್ಗ ಅಂತನ್ನೋದು ಅನಂತ ಅಲ್ಲ, ಅದು ಶಾಶ್ವತ ಅಲ್ಲ. ಆದ್ದರಿಂದ ಕಷ್ಟ ಆದ್ರೂ ಪರವಾಗಿಲ್ಲ, ಸಾತ್ವಿಕರಾದವರು ಸತ್ಯನಾಮಕನಾದ ಭಗವಂತನ ಉಪಾಸನೆಯನ್ನ ಮಾಡಲೇಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯಾತ್ ಪ್ರತ್ಯವಮಾನಾನಾಂ ಸಂಕಲ್ಪಶ್ಚ ವೃಥಾ ಭವೇತ್ ತತಃ ಕರ್ಮ ಪ್ರಭಾಸೇತ ಸತ್ಯಸ್ಯ ಅನವಧಾರಣಾತ್. ಸತ್ಯಾತ್ ಪ್ರತ್ಯವಮಾನಾನಾಂ. ಸತ್ಯಾತ್ ಅಂದ್ರೆ ನಾನು ಹೇಳಿದೆ, ಪರಿಪೂರ್ಣವಾದ ಉತ್ತಮವಾದ ಆನಂದ ಜ್ಞಾನ ಸ್ವರೂಪನಾದವನು ಭಗವಂತ, ಜ್ಞಾನಾನಂದ ಪೂರ್ಣ, ಅವನು ಸತ್ಯ. ಅಂತಹ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಎಷ್ಟೇ ಸತ್ಕರ್ಮಗಳನ್ನ ಮಾಡಿದರೂ ಕೂಡ ಅದು ವ್ಯರ್ಥ. ಯಾಕೆ? ಅದೆಲ್ಲವೂ ಕಾಮ್ಯ ಫಲ. ಕಾಮ್ಯ ಕರ್ಮದಿಂದ ಬರುವಂತಹ ಕಾಮ್ಯ ಫಲ ಅದು ಶಾಶ್ವತ ಅಲ್ಲ. ತತಃ ಕರ್ಮ ಪ್ರಭಾಸೇತ, ಅದು ಪ್ರಭಾಸ. ಅಜ್ಞಾನ ರೂಪದಿಂದ ಎಷ್ಟು ಚೆನ್ನಾಗಿದೆ ಅದು ಅಂತ ಕಾಣುತ್ತೆ, ಆ ಸ್ವರ್ಗ, ಇತರ ದೇವತೆಗಳ ಪೂಜೆ ವೈಭವ ಅಂತೆಲ್ಲ ಕಾಣುತ್ತೆ. ಆದ್ರೆ ಕೊನೆಗೆ ಒಂದು ದಿವಸ ಅದು ಅಶಾಶ್ವತ ಅನ್ನುವ ಜ್ಞಾನ ಬಂದಾಗ ಅಯ್ಯೋ ಅಂತ ಅಳಬೇಕಾಗುತ್ತೆ. ವೇದ ಹೇಳುತ್ತೆ, ಯಾವ ವೇದ ಸ್ವರ್ಗ ಕಾಮೋ ಯಜೇತ ಅಂತ ಹೇಳ್ತು, ಅದೇ ವೇದ ಹೇಳುತ್ತೆ ಅನೇವಂಬಿತ್ ಪುಣ್ಯಂ ಕರ್ಮ ಕರೋತಿ ತದ್ಧಾಸ್ಯ ಅಂತತಃ ಕ್ಷೀಯತೆ ಏವ. ದೇವರನ್ನ ತಿಳಿದುಕೊಳ್ಳದೆ ಸಕಲ ವೇದಶಾಸ್ತ್ರಗಳಿಗೆ ಪ್ರತಿಪಾದ್ಯನನ್ನಾಗಿ ಸರ್ವೋತ್ತಮನನ್ನಾಗಿ ನಾರಾಯಣನ ಅನುಸಂಧಾನ ಮಾಡದೆ ಎಷ್ಟೇ ಪುಣ್ಯ ಕರ್ಮಗಳನ್ನ ಮಾಡಿದರೂ ಕೂಡ ಅದು ಶಾಶ್ವತವಾದ ಫಲವನ್ನ ಕೊಡೋದಿಲ್ಲ. ಕೊನೆಗೊಂದ್ ದಿವಸ ಅದು ಪೂರ್ಣವಾಗಿ ಖಾಲಿ ಆಗ್ಬಿಡುತ್ತೆ. ಅದನ್ನೇ ಗೀತೆಯಲ್ಲಿ ಭಗವಂತ ಹೇಳೋದು. ಅಜ್ಞಾನ ಬಂದ್ರೆ, ಅಜ್ಞಾನ ಜಾಸ್ತಿ ಆಗ್ಬಿಟ್ರೆ ಏನಂತಾನೆ, ನಾನ್ ದಾನ ಮಾಡ್ತೀನಿ, ನಾನ್ ಯಜ್ಞ ಮಾಡ್ತೀನಿ, ಅದರಿಂದ ಪುಣ್ಯ ಫಲದಿಂದ ಸ್ವರ್ಗಕ್ಕೆ ಹೋಗಿ ಮಜಾ ಮಾಡ್ತೀನಿ, ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಇತಿ ಅಜ್ಞಾನ ವಿಮೋಹಿತಾ ಅಂತ ಗೀತೆಯಲ್ಲಿ ಕೃಷ್ಣ ಇಂಥವ್ರ ಬಗ್ಗೆನೇ ಹೇಳಿದ್ರು. ದೇವರನ್ನ ತಿಳಿಯದೆ ದಾನ ಮಾಡಿಬಿಡ್ತೇನೆ, ಯಜ್ಞ ಮಾಡಿಬಿಡ್ತೇನೆ, ಸ್ವರ್ಗ ಸಿಗತ್ತೆ, ಅಲ್ಲಿ ಆನಂದವಾಗಿ ಮಜಾ ಮಾಡ್ಕೊಂಡು ಇರ್ತೇನೆ ಎನ್ನುವ ಅಜ್ಞಾನದಿಂದ ಕೂಡಿರ್ತಾರೆ. ಆದ್ದರಿಂದ ಶ್ರೀ ವಿಷ್ಣುವನ್ನ ತಿಳಿಯದೆ, ವಿಷ್ಣು ಸರ್ವೋತ್ತಮತ್ವದ ಅನುಸಂಧಾನ ಮಾಡದೆ ಎಷ್ಟೇ ಕರ್ಮಗಳನ್ನ ಮಾಡಿದರೂ ಕೂಡ ಅದು ವ್ಯರ್ಥ. ಯಾಕೆ? ಅದು ಅನಂತವಾದ ಫಲವನ್ನ ಕೊಡೋದಿಲ್ಲ. ಆದ್ದರಿಂದಲೇ ಭಗವಂತನಲ್ಲಿ ಸ್ವಲ್ಪ ಭಕ್ತಿ ಇಟ್ಟುಕೊಂಡು ಸತ್ಕರ್ಮಗಳನ್ನ ಮಾಡಿದರೂ ಕೂಡ ಅವನಿಗೆ ಸ್ವರ್ಗ ಬಂದ್ಬಿಡುತ್ತೆ. ಅದೇ ಭಗವಂತನಲ್ಲಿ ಭಕ್ತಿ ಮಾಡದೆ, ವಿಷ್ಣು ಸರ್ವೋತ್ತಮತ್ವ ಅನುಸಂಧಾನ ಮಾಡದೆ ಎಷ್ಟೇ ಶಾಸ್ತ್ರೀಯವಾದ ಕರ್ಮಗಳನ್ನ ಮಾಡಿದರೂ ಕೂಡ ಅವನು ನರಕಕ್ಕೆ ಹೋಗ್ತಾನೆ. ಇದು ಪ್ರಮೇಯ. ಈಶದ್ಭಕ್ತೋ ಭಗವತಿ ಸುಕರ್ಮ ಸರ್ವಮೇಶ್ಯತಿ ಅಥವಾ ಸ್ವರ್ಗಮೇಶ್ಯತಿ, ಅಭಕ್ತೋ ನಿರಯಂ ಯಾತಿ ಸುಕರ್ಮಾಪಿ ನ ಸಂಶಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುವಂತಹ ಒಂದು ಪ್ರಮಾಣ ವಾಕ್ಯ. ಭಗವಂತನಲ್ಲಿ ಒಂದು ಸ್ವಲ್ಪ ಭಕ್ತಿ, ತುಂಬಾ ದೊಡ್ಡ ಭಕ್ತಿ ಬೇಡ, ಸ್ವಲ್ಪ ಜ್ಞಾನದಿಂದ ಬಂದ ಅತ್ಯಲ್ಪ ಭಕ್ತಿಯಿಂದ ಸತ್ಕರ್ಮಗಳನ್ನು ಮಾಡಿದ್ರೂ ಕೂಡ ಸ್ವರ್ಗಾದಿ ಲೋಕಗಳು ಬರುತ್ತೆ. ಅದೇ ಭಗವಂತನ ಭಕ್ತರಾಗದೆ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಪಡೆಯದೆ ಎಷ್ಟೇ ದೊಡ್ಡ ಕೆಲಸಗಳನ್ನು ಮಾಡಿದ್ರು, ದಾನ ಧರ್ಮ ಯಜ್ಞ ಯಾಗಾದಿ ಏನೇ ಮಾಡಿದ್ರು ಕೂಡ ಅದರಿಂದ ನರಕ ಖಂಡಿತ. ಆದ್ದರಿಂದ ಏನೇ ಕರ್ಮಗಳನ್ನು ಮಾಡಿದ್ರು ಕೂಡ ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥಂ ಎನ್ನುವ ಅನುಸಂಧಾನದಿಂದ ಮಾಡಬೇಕು. ಆದ್ದರಿಂದ ಸತ್ಪುರುಷರು ಹೇಗೆ ಮಾಡ್ತಾರೆ? ಹೀಗೆ ಮಾಡ್ತಾರೆ. ಕೆಟ್ಟವರು ಏನ್ ಮಾಡ್ತಾರೆ? ಅಸತ್ಪುರುಷರು ಏನ್ ಮಾಡ್ತಾರೆ? ಮನಸಾ ಅನ್ಯಸ್ಯ ಭವತಿ ವಾಚಾ ಅನ್ಯಸ್ಯ ಕರ್ಮಣ. ಅವ್ರದ್ದು ಹೇಗಿರುತ್ತೆ ಅಂತಂದ್ರೆ, ಮನಸ್ಸಲ್ಲೂ ಒಂದು, ಮಾತಲ್ಲೂ ಒಂದು, ಕೆಲಸದಲ್ಲೂ ಒಂದು. ಚೆನ್ನಾಗಿದೆ ನೋಡಿ.
ಅವ್ರದೆಲ್ಲ ಏನು ಅಂದ್ರೆ ಮನಸ್ಸಿನಲ್ಲಿ ಏನೋ ಒಂದ್ ಚಿಂತನೆ. ಯಾರ್ದು? ಅಸತ್ಪುರುಷರದ್ದು, ಒಳ್ಳೆಯವರದ್ದಲ್ಲ, ಕೆಟ್ಟವರದ್ದು. ಅವರು ಮನಸ್ಸಿನಲ್ಲಿ ಒಂದು ವಿಷಯ ಚಿಂತನೆ ಮಾಡ್ತಾ ಇರ್ತಾರೆ, ಬಾಯಲ್ಲಿ ಏನೋ ಹೇಳ್ತಾರೆ, ಕೆಲಸ ಏನೋ ಮಾಡಿಬಿಡ್ತಾರೆ. ಇದು ದುಷ್ಟರ ಲಕ್ಷಣ. ಅದೇ ಸಂಕಲ್ಪ ಸಿದ್ಧ. ಮಹಾನುಭಾವರು, ಜ್ಞಾನಿಗಳು ಅಂತ ಅನ್ನಿಸ್ಕೊಂಡವರು ಮಾತ್ರ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ವಿಷ್ಣು ಪ್ರೀತ್ಯರ್ಥವಾದ ಕರ್ಮಗಳನ್ನು ಮಾಡ್ತೇನೆ ಅಂತ ಮಾಡಿ, ಆ ಕರ್ಮದಿಂದ ಜ್ಞಾನ, ಆ ಜ್ಞಾನದಿಂದ ಭಗವಂತನ ಪ್ರಸಾದ, ಅದರಿಂದ ಅಪರೋಕ್ಷ ಜ್ಞಾನ, ಅದರಿಂದ ಮೋಕ್ಷವನ್ನ ಪಡಿತಾರೆ. ಆದ್ದರಿಂದ ಏನ್ ಮಾಡಬೇಕು? ಅನೈಭೃತ್ಯೇನ ವೈತಸ್ಯ ದೀಕ್ಷಿತೋ ವ್ರತಮಾಚರೇತ್. ಸ್ವರ್ಗಾದಿ ಫಲಗಳಲ್ವೇನ್ರಿ ಹಾಗಾದ್ರೆ? ಸ್ವರ್ಗ ಇತ್ಯಾದಿ ಫಲಗಳು ಬರುತ್ತಲ್ಲ, ಅದೆಲ್ಲ ಫಲಾನೇ ಅಲ್ವಾ ಹಾಗಾದ್ರೆ? ಅದು ವೇಸ್ಟಾ? ಅದು ವ್ಯರ್ಥ ಅಲ್ವಾ? ಅಲ್ಲ, ಸ್ವರ್ಗಾದಿ ಲೋಕಗಳು ಪಡೆಯೋದೇನು ಸುಲಭನಾ? ಅದು ಮಾಡಬಾರ್ದಾ? ಸ್ವರ್ಗ ಬೇಕು ಅನ್ನೋ ಆಸೆಯಿಂದ ಸತ್ಕರ್ಮಗಳನ್ನು ಮಾಡಬಾರ್ದ ನಾವು ಹಾಗಾದ್ರೆ? ಅದಕ್ಕೆ ಹೇಳ್ತಾರೆ, ಅದು ಅನಿತ್ಯ ಅನ್ನೋ ಚಿಂತನೆ ಇರ್ಲಪ್ಪ ತಲೆ ಒಳಗೆ, ಬೇರೆ ಇಲ್ಲ. ಕಾಮ್ಯ ಕರ್ಮಗಳಿಂದ ಬರುವ ಫಲಗಳು ಅದು ಅನಿತ್ಯ, ಶಾಶ್ವತ ಅಲ್ಲ. ಶಾಶ್ವತ ಅಲ್ಲ ಅನ್ನುವಂತಹ ಬುದ್ಧಿ ಇರ್ಲಿ. ಆದ್ದರಿಂದ ಏನ್ ಮಾಡಬೇಕು? ದೀಕ್ಷಿತ ವ್ರತಮಾಚರೇ. ಅದೆಲ್ಲ ಅನಿತ್ಯ. ಸ್ವರ್ಗಾದಿ ಫಲಗಳು, ಅದನ್ನ ತಂದುಕೊಡುವಂತಹ ಕಾಮ್ಯ ಕರ್ಮಗಳು, ಅದೆಲ್ಲ ಅನಿತ್ಯ ಅನ್ನುವಂತಹ ಬುದ್ಧಿಯಿಂದ ದೀಕ್ಷಿತನಾಗಬೇಕು. ದೀಕ್ಷಿತ ಅಂದ್ರೆ ವಿಷ್ಣು ದೀಕ್ಷೆಯನ್ನ ಪಡಿಬೇಕು. ವಿಷ್ಣು ದೀಕ್ಷೆಯನ್ನ ಪಡೆದು ಭಗವಂತನಿಗೆ ಸಂತೋಷ ಉಂಟಾಗುವಂತಹ ವ್ರತಗಳನ್ನು ಅನುಷ್ಠಾನ ಮಾಡಬೇಕು. ಭಾಗವತಾದಿ, ಮಹಾಭಾರತಾದಿ, ವೇದಾದಿ ಸಚ್ಚಾಸ್ತ್ರಗಳ ಶ್ರವಣ, ಅದರ ಅಧ್ಯಯನ, ಹರಿಪ್ರೀತ್ಯರ್ಥವಾಗಿರ್ತಕ್ಕ ಪಾಠ ಪ್ರವಚನ, ಪ್ರದಕ್ಷಿಣೆ ಮೊದಲಾದ ನಾನಾ ವ್ರತಗಳನ್ನ ವೈಷ್ಣವ ದೀಕ್ಷೆಯನ್ನ ಪಡೆದು ಮಾಡಬೇಕು. ಯಾಕೆ ಅಂತಂದ್ರೆ, ಇಲ್ಲಿ ತನಕ ಭಗವಂತನ ನಾಮ ಸತ್ಯ ಅಂತ ಹೇಳಿದ್ರಲ್ಲ, ಆ ಸತ್ಯನಾಮದ ಅರ್ಥ ಏನು ಗೊತ್ತಾ? ಧಾತು ನಿರ್ವೃತ್ತಂ ಅಂತ ಹೇಳ್ತಾರೆ. ಅದು ಒಂದು ಧಾತುವಿನಿಂದ ಬಂದಿದೆ. ಆ ಸತ್ಯ ಶಬ್ದದ ಮೂಲ ಧಾತು ಶದಿಲ್ರ್ ಎನ್ನುವಂತಹ ಧಾತು. ಶದಿಲ್ರ್ ವಿಶರಣ ಗತಿ ಅವಸಾಧನೇಶು ಎನ್ನುವಂತಹ ಧಾತುವಿನಿಂದ ಬಂದದ್ದು ಸತ್ಯ ಶಬ್ದ. ಅದರ್ಥ ಏನು? ಸತ್ಯ ಅಂದ್ರೆ ಜಗತ್ತಿನ ಸೃಷ್ಟಿ ಮಾಡುವವನು, ಸೃಷ್ಟಿ ಮಾಡಿದ್ದನ್ನ ಕಾಪಾಡುವವನು, ಕೊನೆಗದನ್ನ ಲಯ ಮಾಡುವವನು. ಅಂದ್ರೆ ಸಕಲ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ಉಪಲಕ್ಷಣೆಯ ನಿಯಮನ, ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನ ಕೊಡತಕ್ಕಂಥವನು ನಾರಾಯಣ ಅನ್ನೋದನ್ನ ತಿಳಿಸಿಕೊಡುವುದೇ ಸತ್ಯ ಎನ್ನುವಂತಹ ನಾಮದ ಅರ್ಥ. ಆದ್ದರಿಂದ ಸಜ್ಜನರು ಯಾವಾಗಲೂ ಇತರ ಕಾಮ್ಯವಾದ ಫಲಗಳನ್ನ ಬಯಸದೆ ಅವ್ರೇನ್ ಮಾಡ್ತಾರೆ? ಸತ್ಯನಾಮಕನಾದ ಭಗವಂತನ ಕರ್ತೃತ್ವವನ್ನ, ಅಷ್ಟಕರ್ತೃತ್ವವನ್ನ, ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನ ತಿಳಿದು ಅವನೇ ಸರ್ವೋತ್ತಮ ಅಂತ ಅನುಸಂಧಾನ ಮಾಡ್ತಾರೆ. ಆದ್ದರಿಂದ ಜ್ಞಾನಂ ವೈ ನಾಮ ಪ್ರತ್ಯಕ್ಷಂ ಪರೋಕ್ಷಂ ಜಾಯತೆ ತಪಃ ತಸ್ಮಾತ್ ಕ್ಷತ್ರಿಯ ಮಾಮಂಸ್ಥಾ ಜಪಿತೆ ನೈವ ವೈದ್ವಿಜಂ. ಸತ್ಪಾತ್ರನಾದ ಬ್ರಾಹ್ಮಣ ಯಾರು? ಸುಮ್ಮನೆ ಯಾರ್ಯಾರನ್ನೋ ವೇಷಭೂಷಣಗಳಿಂದ ವೇದಗಳನ್ನ ಕಂಠಪಾಠ ಮಾಡಿರೋದ್ರಿಂದ ಅವರನ್ನು ಸತ್ಪಾತ್ರ ಅಂತ ತಿಳ್ಕೊಬೇಡಪ್ಪ. ಜ್ಞಾನ ಅನ್ನೋದು ಪ್ರತ್ಯಕ್ಷವಾಗಿ ಕಾಣುತ್ತೆ. ಕ್ಷತ್ರಿಯ, ಧೃತರಾಷ್ಟ್ರ, ಜ್ಞಾನ ಅನ್ನೋದು ಅವರು ಮಾಡಿದ ಉಪದೇಶ, ಅವರ ಅನುವಾದ, ಪಾಠ ಪ್ರವಚನಗಳಿಂದ ಗೊತ್ತಾಗುತ್ತೆ.
ಆದ್ರೆ ತಪಸ್ಸು ಹಾಗೆ ಪ್ರತ್ಯಕ್ಷ ಗೋಚರ ಅಲ್ಲ, ಅದು ಪರೋಕ್ಷ. ಏನ್ ಹೇಳ್ತಾರೆ ಇಲ್ಲಿ? ಕೇವಲ ವೇದದ ಜ್ಞಾನ, ವೇದದ ಅರ್ಥ ಜ್ಞಾನ ಅಲ್ಲ, ವೇದ ಶಬ್ದಗಳ ಜ್ಞಾನ ಇದ್ದ ಮಾತ್ರಕ್ಕೆ ಅವರನ್ನ ಸತ್ಪಾತ್ರರು ಅಂತ ತಿಳ್ಕೊಳ್ಳಿಕ್ ಹೋಗ್ಬೇಡ. ದೊಡ್ಡ ಮಾತಿದು, ನಿಷ್ಠುರವಾದ ಮಾತು, ಅತ್ಯಂತ ನಿಷ್ಠುರವಾದ ಮಾತಿದು. ಯಾರ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರು ಸತ್ಯ ಬದಲಾಗೋದಿಲ್ವಲ್ಲ. ಸತ್ಯ ಚೇಂಜ್ ಆಗುತ್ತಾ? ಖಂಡಿತ ಇಲ್ಲ. ಅವ್ರು ಹೇಳೋ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಕೇವಲ ಜಪಿತೇನೈವ, ವೇದಗಳನ್ನ ಪಾರಾಯಣ ಮಾಡುವುದರಿಂದ, ವೇದವನ್ನ ಓದಿದ್ದಾನೆ ಅನ್ನುವುದರಿಂದ ಆ ಬ್ರಾಹ್ಮಣನನ್ನ ಸತ್ಪಾತ್ರ ಅಂತ ನೀನ್ ತಿಳ್ಕೋಬೇಡಪ್ಪ. ಸತ್ಯ ಶಬ್ದವಾಚ್ಯನಾದ ಭಗವಂತನ ಮಹಿಮೆಯನ್ನ ತಿಳಿದೇ ಕೇವಲ ವೇದ ಪಾರಾಯಣ ಮಾಡಿದವನು ಸತ್ಪಾತ್ರನಾದ ಬ್ರಾಹ್ಮಣನಲ್ಲ. ಅದನ್ನೇ ಹೇಳ್ತಾರೆ. ಪಾತ್ರೋತ್ತಮನಾದವನು ಯಾರು? ಸತ್ಪಾತ್ರನಾದವನು ಯಾರು? ವಿದ್ಯಾದ್ ಬಹುಪಠಂತಂತು ದ್ವಿಜಂ ವೈ ಬಹುಪಾಠಿನಂ ಯಯೇವ ಸತ್ಯಾನ್ನಾಪೈತಿ ಸಜ್ಞೇಯೋ ಬ್ರಾಹ್ಮಣಸ್ತ್ವಯ. ದೊಡ್ಡ ಮಾತಿದು. ವಿದ್ಯಾತ್, ಕೆಲವರೆಲ್ಲ ಏನ್ ಮಾಡಿದ್ದಾರೆ, ಬೇಕಾದಷ್ಟು ಬಾರಿ ವೇದವನ್ನ ಓದ್ಬಿಟ್ಟಿದ್ರು. 2 ವೇದ, 3 ವೇದ, 4 ವೇದ, ಓಹೋಹೋ ಚೆನ್ನಾಗಿ ಬೇಕಾದಷ್ಟು ಬಾರಿ ಓದಿದ್ದಾರೆ, ಆದರೆ ಅರ್ಥವನ್ನ ತಿಳಿದಿಲ್ಲ. ಅವರೆಲ್ಲ ಬಹುಪಾಠಿಗಳು, ಬೇಕಾದಷ್ಟು ಸಲ ಪಾರಾಯಣ ಮಾಡಿದವರು ಅಂತ ಅರ್ಥ. ಜಗತ್ನಲ್ಲಿ ಅವರೇ ಜಾಸ್ತಿ, ಅವ್ರಿಗೆ ಮರ್ಯಾದೆ ಜಾಸ್ತಿ, ಅವರ ಪಾಪ್ಯುಲೇಷನ್ ಜಾಸ್ತಿ. ಅರ್ಥಜ್ಞಾನವನ್ನ ಪಡೆದವರು ಬಹಳ ಕಡಿಮೆ. ಆದ್ದರಿಂದ ನಾನು 1 ವೇದ ಓದಿದ್ದೇನೆ, ಏಕವೇದಿ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಏನು ಅಂತ ಬಿರುದು ತಗೊಳ್ಳೋದು ಮುಖ್ಯ ಅಲ್ಲ. ಯಾರು ಅರ್ಥವನ್ನ ತಿಳಿದಿಲ್ಲ, ಅರ್ಥ ಗೊತ್ತಿಲ್ಲದೆ ಬರೇ ಪಾರಾಯಣವನ್ನ ಮಾಡ್ತಾರೆ, ಅವರಿಗೆ ಬಹುವಾಕ್ ಅಂತಾರಷ್ಟೆ. ವೇದವನ್ನ ಪಾರಾಯಣ ಮಾಡಿದವರು ಅಂತ ತಿಳ್ಕೊಳ್ಬೇಕು. ಈ ವಿಷಯ ಯಾಕೆ ಬಂತು ಅಂತಂದ್ರೆ, ಸತ್ಪಾತ್ರ ಯಾರು, ಸತ್ಪಾತ್ರ ಅಲ್ಲದವನು ಯಾರು ಅನ್ನೋ ವಿಷಯ ನೀನು ಕೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ನೋಡಿ, ಸನತ್ ಕುಮಾರ್ ಹೇಳ್ತಾರೆ, ಪಾತ್ರ ಸ್ವರೂಪವನ್ನ ವಿಚಾರ ಮಾಡುವಾಗ ಇಷ್ಟೆಲ್ಲ ಡೀಪ್ ಅಲ್ಲಿ ಹೋಗ್ಲೇಬೇಕು. ಯಾಕೆ? ಪಾತ್ರ ಅಂತ ನಾವು ತಿಳ್ಕೊಂಡು ಏನ್ ಮಾಡ್ತೀವಿ ಅಂತಂದ್ರೆ, ಕಷ್ಟಪಟ್ಟು ದುಡಿದದ್ದನ್ನ ಕೊಡ್ತೇವಲ್ಲ ಅವರಿಗೆ, ದಾನವೋ ದಕ್ಷಿಣೆಯೋ ಏನೋ, ನಮಗದು ಫಲ ಬರ್ಬೇಕಲ್ವಾ, ಅದಕ್ಕಾಗಿ ಯೋಗ್ಯರನ್ನ ಹುಡುಕಿ ಹುಡುಕಿ ನೋಡಿ ಕೊಡಬೇಕು ಅಂತ ಶಾಸ್ತ್ರ. ಆದ್ದರಿಂದ ಕೇವಲ ವೇದವನ್ನ 4-6 ಬಾರಿ ಪಾರಾಯಣ ಮಾಡಿಬಿಟ್ರೆ ಅವನು ಸತ್ಪಾತ್ರ ಆಗೋದಿಲ್ಲ. ಆದ್ದರಿಂದ ಏನಾಗುತ್ತೆ, ವೇದಗಳನ್ನ ಅರ್ಥ ಸಹಿತವಾಗಿ ಯಾರು ಓದಿದ್ದಾನೆ ಅವನು ಮಾತ್ರ ಸತ್ಪಾತ್ರ ಅಂತ ಆಗ್ತಾನೆ. ಇದ್ರ ಮೇಲೆ ಒಂದು ಡೌಟ್ ಬಂತು. ಇಲ್ಲ, ವೇದ ಕೇವಲ ವೇದವನ್ನ ಓದಿದವನನ್ನು ಬ್ರಾಹ್ಮಣ ಅಂತೀರಿ, ಅರ್ಥಜ್ಞಾನವನ್ನ ಪಡೆದವನನ್ನು ಬ್ರಾಹ್ಮಣ, ಇಬ್ಬರಲ್ಲೂ ಬ್ರಾಹ್ಮಣ ಶಬ್ದ ಸಾಮಾನ್ಯ. ವೇದ ಓದ್ದವನು ಬ್ರಾಹ್ಮಣ, ಕೇವಲ ಪಾರಾಯಣ ಮಾಡಿದವನು ಬ್ರಾಹ್ಮಣ, ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದವನು ಬ್ರಾಹ್ಮಣ. ಹಾಗಿರ್ಬೇಕಾದ್ರೆ ನಿಜವಾದ ಬ್ರಾಹ್ಮಣ ಯಾರು? ಯಯೇವ ಸತ್ಯ ಅನ್ನಾಪೈತಿ. ಅದ ದೊಡ್ಡ ಮಾತು. ಸತ್ಯ, ಜ್ಞಾನಾನಂದ ಪೂರ್ಣನಾದ ಭಗವಂತನ ಸರ್ವೋತ್ತಮತ್ವ ಜ್ಞಾನದಿಂದ ವೈಷ್ಣವ ದೀಕ್ಷೆಯನ್ನ ಪಡೆದು ಆ ವಿಷ್ಣು ದೀಕ್ಷೆಯಿಂದ ಯಾರು ವಾಪಸ್ಸು ಬರೋದಿಲ್ಲ ಅವನು ಬ್ರಾಹ್ಮಣ. ಏನದು ವಾಪಸ್ಸು ಬರೋದಿಲ್ಲ ಅಂದ್ರೆ ಅರ್ಥ ಏನು?
ನಾನು ಭಗವಂತನ ಕಡೆಯವನು. ನೀನು ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ತಿ ಅಂತ ಹೆಂಗ್ ಗೊತ್ತಾಗತ್ ನಮಗೆ? ವಿಷ್ಣು ಸರ್ವೋತ್ತಮತ್ವವನ್ನ ನೀನು ಒಪ್ಪಿಕೊಳ್ತೀಯಾ? ಅನಂತ ವೇದಗಳು ಸಕಲ ಶಾಸ್ತ್ರಗಳಿಗೂ ಪ್ರತಿಪಾದ್ಯನಾದವನು ನಾರಾಯಣ ಅಂತ ನೀನು ಒಪ್ಕೊಳ್ತಿ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಸಪ್ತಮುದ್ರಾ ಧಾರಣೆ ಮೊದಲಾಗಿರತಕ್ಕ ವೈಷ್ಣವ ದೀಕ್ಷೆಯಿಂದ ಗೊತ್ತಾಗತ್ತೆ. ನಿತ್ಯ ನಿರಂತರದಲ್ಲಿ ಗೋಪೀಚಂದನ, ಪಂಚಮುದ್ರೆಗಳ ಧಾರಣೆ, ನಾಮಗಳ ಧಾರಣೆ, ವಿಷ್ಣು ವ್ರತಗಳ ಆಚರಣೆ, ಆಮೇಲೆ ಸಪ್ತಮುದ್ರಾ ಧಾರಣೆ ವಾರ್ಷಿಕ 2 ಬಾರಿ, ಇದೆಲ್ಲ ಅದನ್ನ ಬಿಡದೇ ಇರೋದೇ ಅವನ ಪಾತ್ರತ್ವವನ್ನ ತೋರಿಸುತ್ತೆ. ನಾನು ಸತ್ಯನಾಮಕನಾದ ಭಗವಂತನನ್ನ ಬಿಟ್ಟಿಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ಇದೆಲ್ಲ ಸೂಚನೆಗಳು: ಊರ್ಧ್ವಪುಂಡ ಧಾರಣೆ, ವಿಷ್ಣು ವ್ರತಗಳ ಆಚರಣೆ, ಸಪ್ತಮುದ್ರಾ ಧಾರಣೆ. ಈ ಲಕ್ಷಣಗಳಿಂದ ಯಾರು ಕೂಡಿದ್ದಾನೆ ವೈಷ್ಣವ, ಧೃತರಾಷ್ಟ್ರ, ನೀನು ಅವನನ್ನ ಬ್ರಾಹ್ಮಣ ಅಂತ ತಿಳಿಬೇಕು. ಅವನಿಗೆ ಸತ್ಕಾರಾದಿಗಳನ್ನ ಮಾಡಬೇಕು. ಯಾಕೆ? ಅವನೇ ಸತ್ಪಾತ್ರ. ಆದ್ದರಿಂದ ಹೆಚ್ಚು ವೇದಗಳನ್ನ ಓದ್ದೇ ಇದ್ರು, ಓ ಅಂತ ವೇದ ಪಾರಾಯಣವನ್ನ, ವೇದ ಪಾಠವನ್ನ ಮಾಡದೇ ಇದ್ರು, ವೇದಗಳಲ್ಲಿ ಹೇಳಿದ ನಿತ್ಯ ನೈಮಿತ್ತಿಕವಾದ ಕರ್ಮಗಳನ್ನ ಮಾಡ್ತಾ ಆ ಎಲ್ಲ ಕರ್ಮಗಳನ್ನ ಶ್ರೀಹರಿಗೆ ಸಮರ್ಪಣೆ ಮಾಡತಕ್ಕಂಥವನೇ ಬ್ರಾಹ್ಮಣ. ಹೊರತು ಎಲ್ಲ ವೇದಗಳ ಅಧ್ಯಯನವನ್ನ ಮಾಡಿ ಅರ್ಥಜ್ಞಾನ ತಿಳಿಯದೆ ಬರೀ ಪಾರಾಯಣ ಮಾಡ್ಕೊಂಡಿರ್ತಾನಲ್ಲ, ಅವನು ನಿಜವಾಗಿ ಬ್ರಾಹ್ಮಣ ಅಲ್ಲ. ಹಾಗಿದ್ಮೇಲೆ ಅವರನ್ನು ಬ್ರಾಹ್ಮಣ ಅಂತ ಕರಿತೇವಲ್ಲ, ಅವರಿಗೆ ಬ್ರಾಹ್ಮಣ ಶಬ್ದ ವಾಚ್ಯತ್ವ ಅನ್ನೋದು ಎಲ್ಲಿಂದ ಬಂತು? ಇಲ್ಲಿ ತನಕ ನಾವು ತಿಳ್ಕೊಂಡಿದ್ದೇನು, ಸನತ್ ಕುಮಾರ್ ಹೇಳಿದ ಸತ್ಪಾತ್ರ ಯಾರು ಅಂತಂದ್ರೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಪೂರ್ವಕವಾಗಿ ವೇದಗಳನ್ನು ಅಧ್ಯಯನ ಮಾಡಿ ಆ ವೇದಗಳ ಪ್ರತಿಪಾದ್ಯನಾದವನು ನಾರಾಯಣ ಅಂತ ಯಾರು ತಿಳಿದು ಅದರ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ಅವನು ಬ್ರಾಹ್ಮಣ, ಅವನು ವೈಷ್ಣವ. ಸಪ್ತಮುದ್ರಾಧಾರಣೆ ಮೊದಲಾದ ವೈಷ್ಣವ ದೀಕ್ಷೆಯನ್ನ ಪಡೆದವನು ನಿಜವಾಗಿ ಸತ್ಪಾತ್ರ. ಹಾಗಿದ್ಮೇಲೆ ವೇದ ಪಾರಾಯಣ ಮಾಡಿದವರು ಬ್ರಾಹ್ಮಣರೇ ಅಲ್ವಾ? ಘನಪಾರಾಯಣ, ಪದಪಾರಾಯಣ, ಜಟಪಾರಾಯಣ ಎಲ್ಲ ಇದೆಯಲ್ಲ ನಮ್ಮಲ್ಲಿ. ಘನಪಾಠಿಗಳು, ಪದಪಾಠಿಗಳು, ಜಟಾಪಾಠಿಗಳು, ಸಂಹಿತಾ ಪಾಠಿಗಳು ಅಂತೆಲ್ಲ ಇದ್ದಾರಲ್ವಾ? ಮತ್ ಅವರ ವೈಷ್ಣವ ದೀಕ್ಷೆ ಕಾಣೋದಿಲ್ಲ ನಾವು ಅವರಲ್ಲಿ. ಅವೈಷ್ಣವರು, ವೈಷ್ಣವ ದೀಕ್ಷೆ ಸಪ್ತಮುದ್ರಾಧಾರಣ ಇತ್ಯಾದಿ ವೈಷ್ಣವ ದೀಕ್ಷೆ ಇಲ್ಲದೇ ಇರ್ತಕ್ಕಂಥವರು ಬ್ರಾಹ್ಮಣರಿದ್ದಾರಲ್ಲ, ವೇದ ಓದ್ದವರು, ಅವರನ್ನ ಬ್ರಾಹ್ಮಣ ಅಂತ ಹೆಂಗ್ ಕರೆಯೋದು? ಇಬ್ಬರು ಬ್ರಾಹ್ಮಣರೇ. ಇವನು ಹೇಳಿದ ಪ್ರಕಾರ ಏನು? ವೈಷ್ಣವ ದೀಕ್ಷೆ ಸಪ್ತಮುದ್ರಾಧಾರಣಾದಿಗಳನ್ನ ಮಾಡಿಸಿಕೊಂಡವನು ಮಾತ್ರ ಮುಖ್ಯವಾಗಿ ಬ್ರಾಹ್ಮಣ ಶಬ್ದ ವಾಚ್ಯ. ಮತ್ತೆ ಕೇವಲ ವೇದ ಪಾರಾಯಣವನ್ನ ಮಾಡಿದವರು ಅವರನ್ನು ಬ್ರಾಹ್ಮಣ ಅಂತ ಕರಿತೇವಲ್ಲ, ಅದ್ ಹೆಂಗ್ ಅವರನ್ನ ಬ್ರಾಹ್ಮಣ ಅಂತ ಹೆಂಗ್ ಕರೆಯೋದು? ಅದಕ್ಕೆ ಹೇಳ್ತಾರೆ, ಅವರು ಬ್ರಾಹ್ಮಣರು ಯಾಕೆ ಅಂದ್ರೆ ಒಳ್ಳೆ ಸುಸ್ವರವಾಗಿ ವೇದ ಪಾರಾಯಣವನ್ನ ಮಾಡ್ತಾರೆ. ಬ್ರಹ್ಮ ಅಣತಿ ಅಲ್ವಾ? ಬ್ರಹ್ಮ ವೇದವನ್ನ ಅಲ್ಲಿ ಅವರು ಅಪಸ್ವರ ಇಲ್ಲದೆ ಒಳ್ಳೆ ಉದಾತ್ತ, ಅನುದಾತ್ತ, ಸ್ವರಿತ ಮೊದಲಾಗಿ ಸುಸ್ಪಷ್ಟವಾಗಿ ಮನಸ್ಸಿಗೆ ಸಂತೋಷ ಆಗುವಂತೆ, ಮತ್ತೆ ಮತ್ತೆ ಕೇಳಬೇಕು ಅಂತ ಆಸೆ ಆಗುವಂತೆ ಪಾರಾಯಣ ಮಾಡ್ತಾರೆ. ಆದ್ದರಿಂದ ಅವರು ಬ್ರಾಹ್ಮಣರು. ಸ್ಪಷ್ಟವಾಗಿ ವೇದ ಪಾರಾಯಣ ಮಾಡ್ತಾರೆ. ಘಟ, ಘನ, ಜಟ ಮೊದಲಾದ ವೇದಗಳ ವಿಕೃತಿಗಳನ್ನು ಚೆನ್ನಾಗಿ ತಿಳಿದಿದ್ದಾರೆ. ಆದ್ದರಿಂದ ಅವರು ಬ್ರಾಹ್ಮಣರು. ಆದ್ರೆ ಮುಖ್ಯವಾಗಿ ಬ್ರಾಹ್ಮಣರಲ್ಲ. ಯಾಕೆ ಅಂತಂದ್ರೆ ಅದರ ಅರ್ಥಜ್ಞಾನ ಇಲ್ಲ ಅವರು. ಅದರಿಂದ ನಿಜವಾಗಿ ನಮಗೆ ಬ್ರಾಹ್ಮಣ್ಯ ಅಂತ ಬರೋದು ಯಾವಾಗ? ಅಗ್ನಿಹೋತ್ರಗಳನ್ನ, ವೇದಾಧ್ಯಯನವನ್ನ ಬ್ರಾಹ್ಮಣನಾದವನು ಮಾಡಬೇಕು ಅಂತ ವೇದವೇ ಆದೇಶ ಮಾಡುತ್ತೆ. ಅದೇ ವೇದ ಏನ್ ಹೇಳುತ್ತೆ? ಸಪ್ತಮುದ್ರೆಯನ್ನು ಹಾಕೊಳ್ಬೇಕು ಅಂತ ಹೇಳುತ್ತೆ. ಕೆಲವೆಲ್ಲ ನಿಷ್ಠುರವಾಗಿ ಮಾತಾಡುತ್ತೆ ಶಾಸ್ತ್ರಗಳು. ಅಗ್ನಿಹೋತ್ರ ಮಾಡ್ರಿ, ನಿತ್ಯ ವೇದಾಧ್ಯಯನ ಮಾಡ್ರಿ,
ಅಂತ ವೇದ ಆದೇಶ ಮಾಡುತ್ತಲ್ಲ, ಅದೇ ವೇದ ಹೇಳುತ್ತೆ ಅತಪ್ತ ತನೂರ್ನ ತದಾಮುವಷ್ಣುತೆ. ತಪ್ತ ಮುದ್ರೆಯನ್ನ ಹಾಕಿಸ್ಕೊಳ್ಳಿಲ್ಲ, ತಪ್ತ ಮುದ್ರಾ ಧಾರಣೆ ಆಗಿಲ್ಲ ಅಂದ್ರೆ ವಿಷ್ಣು ಲೋಕ ಇಲ್ಲ ಅಂತ ಅದೇ ವೇದ ಹೇಳುತ್ತೆ. ಆದ್ದರಿಂದ ತಪ್ತ ಮುದ್ರೆಯನ್ನ ಹಾಕಿಕೊಂಡ ವ್ಯಕ್ತಿಯನ್ನ ಯಾರು ನಿಂದನೆ ಮಾಡ್ತಾರೆ ಅವನು ಪ್ರಳಯ ಆಗೋ ತನಕ ನರಕದಲ್ಲೇ ಇರ್ತಾನೆ. ದೊಡ್ಡ ಕುಲದಲ್ಲಿ ಹುಟ್ಟಿದ್ದಾನೆ ಬ್ರಾಹ್ಮಣ, ವೇದಾಂಗ ಪಾರಂಗತನಾಗಿದ್ದಾನೆ, ಒಳ್ಳೆ ಸದಾಚಾರದಲ್ಲಿದ್ದಾನೆ, ಆದ್ರೆ ವಿಷ್ಣು ದೀಕ್ಷೆ ಇಲ್ಲ. ಅವನನ್ನ ಸರ್ವಕರ್ಮಗಳಲ್ಲಿ ಬಹಿಷ್ಕಾರ ಮಾಡಬೇಕಂತೆ. ಅವನಿಗೇನು ದಾನ ಮಾಡಿದ್ರು ಕೂಡ ಅದು ನಿಷ್ಫಲ ಅಂತ. ವಿಷ್ಣು ದೀಕ್ಷೆ ಇದ್ದವನು ಮಾತ್ರ, ಆ ವಿಷ್ಣು ದೀಕ್ಷೆ ಇಟ್ಟುಕೊಂಡು ಶಾಸ್ತ್ರಾಧ್ಯಯನವನ್ನ ಮಾಡಿದವನು ಮಾತ್ರ ಸತ್ಪಾತ್ರನಾದ ಬ್ರಾಹ್ಮಣ. ನಮ್ಮ ಜಾಗದಲ್ಲಿ ಅಂತಹ ಸತ್ಪಾತ್ರನಾದ ಬ್ರಾಹ್ಮಣ ಸಿಗಲಿಲ್ಲ ಅಂತಂದ್ರೆ ಅಷ್ಟು ವೇದ ಓದ್ದೇ ಇದ್ರೂ ಪರವಾಗಿಲ್ಲ, ಆ ವೇದಗಳಲ್ಲಿ ಹೇಳಿದ ಸತ್ಕರ್ಮಗಳನ್ನ ಶ್ರೀಹರಿ ಪ್ರೀತ್ಯರ್ಥವಾಗಿ ಯಾರು ಮಾಡ್ತಾನೆ ಅವನು ಸತ್ಪಾತ್ರ, ಅವನಿಗಾದ್ರೂ ಕೊಟ್ಟು ನಮಸ್ಕಾರ ಮಾಡ್ರಿ ಅಂತ ಹೇಳ್ತಾನೆ. ಆದ್ದರಿಂದ ಶ್ರುತಿ ಸ್ಮೃತ್ಯಾದಿ ಎಲ್ಲ ಕಡೆಗಳಲ್ಲೂ ಇದೇ ಪ್ರಮೇಯವನ್ನೇ ಸ್ಪಷ್ಟವಾಗಿ ನಿರೂಪಣೆ ಮಾಡಿರೋದ್ರಿಂದ ಬ್ರಾಹ್ಮಣ ಅಂದ್ರೆ ಯಾರು ಇಲ್ಲಿ ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕೇವಲ ಪಾರಾಯಣ ಮಾಡಿದವನಲ್ಲ, ಕೇವಲ ಓದಿದವನಲ್ಲ, ಅರ್ಥಸಹಿತವಾಗಿ ಓದಿದವನು. ಯಾವ್ಯಾವುದೋ ಅರ್ಥ ಅಲ್ಲ, ಆಮೇಲೆ ವೇದಾರ್ಥನಾದವನು ವಿಷ್ಣುವೇ ಅನ್ನುವ ಅನುಸಂಧಾನ ಇಟ್ಟುಕೊಂಡು ಓದಿದವನು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿಂದ ಮುಂದೆ ದೊಡ್ಡವರೆಲ್ಲ ಅಥರ್ವಣ ಋಷಿಗಳು ಮತ್ತೆ ಎಲ್ಲ ಮುನಿಗಳು ಎಲ್ಲ ಏನ್ ಹೇಳ್ತಾರೆ, ಗುರುಗಳ ಉಪದೇಶ ಇಲ್ಲದೆ ವೇದಗಳನ್ನ ಓದಿಬಿಟ್ರೆ, ವೇದ ಪ್ರತಿಪಾದ್ಯನಾದ ಭಗವಂತನ ಜ್ಞಾನವಿಲ್ಲದೆ ವೇದಗಳನ್ನ ಅಧ್ಯಯನ ಮಾಡಿಬಿಟ್ರೆ ವೇದ್ಯವಾದ ತತ್ವ ನಮಗ್ ಗೊತ್ತಾಗೋದಿಲ್ಲ. ಸುಮ್ಮನೆ ಪುಸ್ತಕ ಇಟ್ಕೊಂಡು ಪಾರಾಯಣ ಮಾಡೋದಲ್ಲ, ಯೋಗ್ಯ ಗುರುಗಳು ಬೇಕು. ಗುರುಗಳನ್ನ ಇಟ್ಟುಕೊಂಡು ಅಧ್ಯಯನವನ್ನ ಮಾಡಬೇಕು. ಆ ಗುರುಗಳ ಉಪದೇಶ ಇಲ್ಲದೆ ವೇದಾಧ್ಯಯನ ಮಾಡಿಬಿಟ್ರೆ ಆ ವೇದದ ಅರ್ಥವೂ ಗೊತ್ತಾಗೋದಿಲ್ಲ, ವೇದ ಪ್ರತಿಪಾದ್ಯವಾದ ತತ್ವಜ್ಞಾನವೂ ನಮಗಾಗೋದಿಲ್ಲ ಅನ್ನೋದನ್ನ ಅಥರ್ವಣರೇ ಮೊದಲಾಗಿರತಕ್ಕಂತಹ ದೊಡ್ಡ ದೊಡ್ಡ ಋಷಿಗಳೆಲ್ಲ ವಿದ್ವಾಂಸರ ಸಭೆಯಲ್ಲಿ ಪ್ರವಚನ ಮಾಡಿದ್ದಾರೆ. ಛಂದಾಂಸಿ ನಾಮ ಕ್ಷತ್ರಿಯತಾನ್ಯಥರ್ವಣ ಪುರಾ ಜಗೌ ಮಹರ್ಷಿ ಸಂಘ ಏಷಃ ಛಂದೋ ವಿದಸ್ತೆ ಯವತಾನಧೀತ ವೇದಾನ ವೇದ ವೇದ್ಯಸ್ಯ ವಿದುರ್ಹಿ ತತ್ವಂ. ಅದೇ ಗುರು ಅನುಗ್ರಹ ಇಲ್ಲದೆ ಕೇವಲ ವೇದವನ್ನ ತಿಳಿದು ಬಿಟ್ರೆ, ಅಂದ್ರೆ ಪಾರಾಯಣ ಮಾಡಿದ್ರೆ ವೇದ ಪ್ರತಿಪಾದ್ಯವಾದಂತಹ ತತ್ವಜ್ಞಾನ ಆಗೋದಿಲ್ಲ. ಆದ್ದರಿಂದ ಛಂದಾಂಸಿ ನಾಮ ಎಂತ ಚೆನ್ನಾಗಿ ಹೇಳ್ತಾರೆ ನೋಡಿ. ಏವಂ ಬಹುಧಾ ವೇದ ಪಾಠಿನಾಮಪಿ, ಬೇಕಾದಷ್ಟು ಬಾರಿ ವೇದಗಳನ್ನ ಓದಿದ್ರು ಕೂಡ ತಾವು ಓದಿದ ವೇದಗಳ ಪ್ರತಿಪಾದ್ಯವಾದ ಪರಮಾತ್ಮನ ಜ್ಞಾನ ಇಲ್ಲದೆ ಆ ಪರಮಾತ್ಮರನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೆ ಸುಮ್ಮನೆ ಅಮುಖ್ಯವಾಗಿ ಬ್ರಾಹ್ಮಣ ಶಬ್ದವಾಚ್ಯರಾಗಿ ಇರ್ತಾರವರು, ಸತ್ಪಾತ್ರರಲ್ಲ. ಆದ್ದರಿಂದ ಎಲ್ಲ ವೇದಗಳು ಯಾರನ್ನ ಹೇಳ್ತಾ ಇದೆ? ಭಗವಂತನನ್ನೇ ಹೇಳ್ತಾ ಇದೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ಎಷ್ಟು ವೇದಗಳ ಅಕ್ಷರಗಳನ್ನ ನೀವು ಪಾರಾಯಣ ಮಾಡ್ತೀರೋ ಬ್ರಾಹ್ಮಣರೆಲ್ಲ, ಅದೆಲ್ಲವೂ ಭಗವಂತನ ನಾಮಗಳೇ. ನೀವು ಹೇಳಿದ ಅಷ್ಟೂ ವೇದಾಕ್ಷರಗಳು ಭಗವಂತನ ನಾಮಗಳು ಅನ್ನೋದ ಸಂಶಯ ಇಲ್ಲ.
ತಾವಂತಿ ಹರಿನಾಮಾನಿ. ಆದ್ದರಿಂದ ಈ ಜ್ಞಾನ ಇಲ್ಲದೆ ವೇದ ಪಾರಾಯಣ ಮಾಡಿಬಿಟ್ರೆ ಏನ್ ಪ್ರಯೋಜನ? ಖಂಡಿತ ಇಲ್ಲ. ಅದನ್ನ ಹೇಳ್ತಾರೆ ಇಲ್ಲಿ. ಛಂದಾಂಸಿ ನಾಮದ್ವಿಪದಾಂ ವರಿಷ್ಠ ಸ್ವಚ್ಛಂದ ಯೋಗೇನ ಭವಂತಿ ತತ್ರ ಛಂದೋ ವಿದಸ್ತೇನ ಚ ತಾನಧೀತ್ಯ ಗತಾ ಹಿ ವೇದಸ್ಯ ನ ವೇದ್ಯಮಾರ್ಯಾಃ. ವರಿಷ್ಠ, ದ್ವಿಪದಾಂ ವರಿಷ್ಠ ಅಂದ್ರು ಸನತ್ ಕುಮಾರರು ಧೃತರಾಷ್ಟ್ರನನ್ನ. ಒಳ್ಳೆ ಕ್ಷತ್ರಿಯೋತ್ತಮ ಕಣಪ್ಪ ನೀನು ಧೃತರಾಷ್ಟ್ರ. ವೇದಗಳು ಗುರೂಪದೇಶ ಇಲ್ಲದೆ ಸುಮ್ನೆ ಸ್ವಚ್ಛಂದವಾಗಿ ನನಗ್ ನಾನೇ ವೇದ ಪುಸ್ತಕ ನೋಡಿದೆ, ಯಾವುದೋ ಪ್ರಿಂಟೆಡ್ ಇತ್ತು ಪುಸ್ತಕ, ತಂದೆ ಅದನ್ನ ಪಾರಾಯಣ ಮಾಡಿಬಿಟ್ಟೆ. ಹಾಗೆ ಮಾಡಿಬಿಟ್ರೆ ಆ ವೇದ ಪ್ರತಿಪಾದ್ಯವಾದ ವಸ್ತುವಿನ ಜ್ಞಾನ ಆಗೋದಿಲ್ಲ. ಆದ್ದರಿಂದ ಏನ್ ಗೊತ್ತಾಯ್ತಿದ್ರಿಂದ, ಗುರುಗಳ ಉಪದೇಶ ಇಲ್ಲದೆ ಕೇವಲ ವೇದ ಪಾಠವನ್ನ ಅಂದ್ರೆ ಪಾರಾಯಣವನ್ನ ಮಾಡಿಬಿಟ್ರೆ ಭಗವಂತನ ಜ್ಞಾನ ಬರೋದಿಲ್ಲ. ಆದ್ದರಿಂದ ಜ್ಞಾನಿಗಳು ಹೇಳ್ತಾರೆ, ಗುರುಮುಖದಿಂದಲೇ ಭಗವಂತನ ಜ್ಞಾನ ಬರೋದು. ಆದ್ದರಿಂದ ಜ್ಞಾನ ವೃದ್ಧರಾದ ಗುರುಗಳೇನಂತಾರೆ, ಗುರುಗಳ ಮುಖದಿಂದ ಅಂದ್ರೆ ಗುರುಗಳ ಮೂಲಕ ವೇದವನ್ನ ಕೇಳಲಿಲ್ಲ ಅಂತಂದ್ರೆ ಭಗವಂತನ ಪ್ರಸಾದ ಅನ್ನೋದಾಗೋದಿಲ್ಲ. ಆದ್ದರಿಂದ ಗುರುಮುಖೇನ ಅಧ್ಯಯನ ಮಾಡಿ ತಾವು ಅಧ್ಯಯನ ಮಾಡಿದ ವೇದಗಳ ಮುಖ್ಯಾರ್ಥನಾದವನು ಭಗವಂತ, ಅವನು ಸರ್ವೋತ್ತಮನಾಗಿದ್ದಾನೆ. ಅವನ ಪ್ರಸಾದಕ್ಕಾಗಿ ಮೋಕ್ಷಕ್ಕಾಗಿ ವೇದಗಳನ್ನ ಓದಬೇಕು ಅನ್ನೋದನ್ನ ಹೇಳಿ ಅವರು ನಮಗೆ ವೇದ ಪಾಠವನ್ನ ಮಾಡ್ತಾರೆ. ಆದ್ದರಿಂದ ಆಚಾರ್ಯಾದೇವ ವಿದ್ಯಾ ವಿದಿತಾ ಸಾಧಿಷ್ಠಂ ಪ್ರಾಪಯತಿ. ಸ್ಪಷ್ಟವಾಗಿ ಯಾವುದೇ ವಿದ್ಯೆ ಆಗ್ಲಿ ಗುರುಗಳ ಅನುಗ್ರಹದಿಂದ ನಮಗೆ ವಿದ್ಯೆ ಬಂದ್ರೆ ಅದು ಸಾರ್ಥಕ. ಪ್ರಧಾನವದೇವಹಿ ತದುಕ್ತಂ ಅಂತ ಬ್ರಹ್ಮಸೂತ್ರ. ಗುರುಗಳು ಕೊಡಬೇಕು, ಸಿಟ್ಟು ಅಯ್ಯೋ ಬಹಳ ಹೋಗ್ಲಿ ಅಂತ ಕೊಡೋದಲ್ಲ. ಸುಪ್ರಸನ್ನರಾಗಿ ಎದ್ದದ್ಯಾತ್ ಸುಪ್ರಸನ್ನಧೀಹಿ ಅಂತ ಆಚಾರ್ಯರು ಮತ್ತೊಂದು ಕಡೆ. ಗುರುಗಳು ನಮಗೆ ಕೊಡುವಂತಹ ವಿದ್ಯೆಯನ್ನ ಸುಪ್ರಸನ್ನರಾಗಿ ಕೊಟ್ರೆ ಆ ವಿದ್ಯೆ ಸಾರ್ಥಕವಾಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಆದ್ದರಿಂದ ನನಗೆ ನಾನೇ ಸ್ವಚ್ಛಂದವಾಗಿ ವೇದಗಳನ್ನ ಓದಿ ಬಿಡೋದಲ್ಲ. ಆದ್ದರಿಂದ ಗುರುಮುಖೇನ ಓದಬೇಕು. ಗುರುಮುಖೇನ ಓದ್ದಾಗ ಏನಾಗತ್ತೆ, ವೇದಗಳು ಸ್ವಚ್ಛಂದ ಆಗತ್ತೆ. ಇನ್ನೊಂದು ಅರ್ಥ ಕೊಡ್ತಾರೆ ವಾದಿರಾಜರು. ಎರಡನೇ ಅರ್ಥ, ಸ್ವಚ್ಛಂದ ಯೋಗ ಅಂದ್ರೆ ಏನು, ಮುಖ್ಯ ವೃತ್ತಿ ಅಂತ ಅರ್ಥ. ಮುಖ್ಯ ವೃತ್ತಿ ಅಂದ್ರೇನು, ನಾವು ಪಾರಾಯಣ ಮಾಡಿದ ವೇದಗಳ ಪ್ರತಿಯೊಂದು ಶಬ್ದಗಳೂ ಭಗವಂತನ ನಾಮಗಳೇ ಅಂತ ಗೊತ್ತಾಗತ್ತೆ. ವೇದೋ ನಾರಾಯಣ ಸಾಕ್ಷಾತ್ ಅಂತ ಓದ್ತಾರೆ. ಸ್ವಚ್ಛಂದ ಯೋಗೇನ ಅನ್ನೋದಕ್ಕೆ ನಾನೇ ಓದೋದು ಅಂತ ಅರ್ಥ. ಗುರುಗಳಿಲ್ಲದೆ ಗುರುಗಳ ಮೂಲಕ ವೇದ ಓದ್ಬಿಟ್ರೆ ಸ್ವಚ್ಛಂದ ಯೋಗೇನ ಅಂದ್ರೆ, ಸ್ವಚ್ಛಂದ ಯೋಗ ಅಂದ್ರೆ ಮುಖ್ಯವಾಗಿ ನಾನು ಓದಿದ ವೇದದ ಶಬ್ದಗಳು ರುದ್ರ ಇಂದ್ರ ಮೊದಲಾದ ಎಲ್ಲ ಶಬ್ದಗಳು ದೇವರನ್ನೇ ಹೇಳ್ತಾ ಇದೆ. ವೇದವು ನಾರಾಯಣ ಸ್ವರೂಪ, ಅಂದ್ರೆ ನಾರಾಯಣನ ಸ್ವರೂಪವನ್ನ ತಿಳಿಸಿಕೊಡತಕ್ಕಂಥದ್ದು ವೇದಗಳು. ಅದರಿಂದ ಏನ್ ಗೊತ್ತಾಗುತ್ತೆ, ಸ್ವರ್ಗ ಕಾಮೋ ಯಜೇತ ಅಂತ ಅವಾಗ್ಲೇ ಹೇಳಿದ್ವಲ್ಲ ನಾವು. ಆ ಸ್ವರ್ಗ ಅನ್ನೋದು ದೇವರ ಹೆಸರೇ, ಕಾಮ ಅನ್ನೋದು ದೇವರ ಹೆಸರೇ, ಯಜೇತ ಅನ್ನೋದು ದೇವರ ಹೆಸರೇ, ಎಲ್ಲ ದೇವರ ಹೆಸರೇ. ಇಲ್ಲಿ ಒಂದು ಕಡೆ ಅದು ನಾನು ಸ್ವರ್ಗ ಆಸೆ ಇಟ್ಟುಕೊಂಡು ಕರ್ಮಗಳನ್ನ ಮಾಡಿ ಅದರಿಂದ ಇಂದ್ರಾದಿ ದೇವತೆಗಳ ಪ್ರೀತಿ ಆಗ್ಲಿ ಅಂದ್ರೆ ಇಂದ್ರ ಅಗ್ನಿ ಮೊದಲಾಗಿರ್ತಕ್ಕ ನಾಮಗಳು ದೇವರದ್ದೇ. ಇದನ್ನ ಪಾಠ ಮಾಡತಕ್ಕಂಥವರು ಸದ್ಗುರುಗಳು. ಆದ್ರೆ ಅಸದ್ಗುರುಗಳಿದ್ದಾರೆ.
ಅಮುಖ್ಯ ವೃತ್ತಿಯಿಂದ ಇಂದ್ರಾದಿಗಳು ವೇದಕ್ಕೆ ಪ್ರತಿಪಾದ್ಯರೇ, ನಾವಿಲ್ಲ ಅಂತ ಹೇಳೋದೇ ಇಲ್ಲ. ಇಂದ್ರಾದಿ ದೇವತೆಗಳು ವೇದಕ್ಕೆ ಪ್ರತಿಪಾದ್ಯರೋ ಇಲ್ವೋ ಅಂತ ಪ್ರಶ್ನೆ ಬಂದ್ರೆ ನಮ್ಮ ಮತ ಏನ್ರಿ ಅಂದ್ರೆ ಇಂದ್ರಾದಿ ದೇವತೆಗಳು ಅಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯರೇ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮುಖ್ಯ ವೃತ್ತಿಯಿಂದ ಅವರಿಗೆ ಪ್ರತಿಪಾದ್ಯತ್ವ ಅನ್ನೋದಿಲ್ಲ. ಕೆಲವರು ಹೇಳ್ತಾರೆ ಇಂದ್ರ ಸೂಕ್ತಕ್ಕೆ ಇಂದ್ರ, ಅಗ್ನಿ ಸೂಕ್ತಕ್ಕೆ ಅಗ್ನಿ, ವರುಣ ಸೂಕ್ತಕ್ಕೆ ವರುಣ, ಆಯಾ ಸೂಕ್ತ ದೇವತೆಗಳು ಯಾರು ಅವರೆಲ್ಲ ಪ್ರತಿಪಾದ್ಯರೇ, ಮುಖ್ಯ ಪ್ರತಿಪಾದ್ಯ ವಸ್ತು ಅಂತ ಯಾವುದೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ಅಸದ್ಗುರುಗಳು. ಅಂತಹವರ ಮುಖದಿಂದ ವೇದವನ್ನ ಕೇಳಬಾರದು. ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಯಾರು ಚೆನ್ನಾಗಿ ಪಡೆದಿರ್ತಾರೋ, ವೇದಗಳ ಅಧ್ಯಯನ ವಿಷ್ಣು ಸರ್ವೋತ್ತಮತ್ವ ಜ್ಞಾನಕ್ಕೆ ಸಾಧನ ಅಂತ ಯಾರು ತಿಳಿದಿರ್ತಾರೋ ಅವ್ರ ಮುಖಾಂತರ ಮಾತ್ರ ವೇದವನ್ನ ಓದಬೇಕು. ಹಾಗೆ ಇಂದ್ರಾದಿ ದೇವತೆಗಳನ್ನೂ ಮುಖ್ಯವಾಗಿ ಹೇಳ್ತಾ ಇದೆ, ಜೊತೆಯಲ್ಲಿ ವಿಷ್ಣು ಸೂಕ್ತ ಅದು ವಿಷ್ಣುವನ್ನು ಹೇಳ್ತಾ ಇದೆ ಅಂತಂದ್ರೆ ಅವರಿಗೆ ಭಗವಂತನ ಜ್ಞಾನ ಬರೋದಿಲ್ಲ, ಅವರಿಗೆ ಭಗವಂತನ ಜ್ಞಾನ ಆಗೋದಿಲ್ಲ. ಅದು ಖಂಡಿತ. ಖಂಡಿತ ಆಗೋದಿಲ್ಲ. ಇದ್ರ ಮೇಲೆ ಮತ್ತೆ ಪ್ರಶ್ನೆ ಬರುತ್ತೆ, ಅಲ್ಲ ವೇದಗಳು ಅರ್ಥ ಇಲ್ಲದೆ ಇದೆಯಾ ಅಲ್ವಾ? ಅರ್ಥ ಇಲ್ಲದೆ ಇರ್ತಕ್ಕಂತ ವೇದಗಳು ಅಂತ ಯಾವ್ದಾದ್ರು ಇದೆಯಾ? ವೇದ ಅಂದ್ರೆ ಅರ್ಥದಿಂದ ಕೂಡಿದ್ದು ಅಂತಲೇ ಅರ್ಥ. ಒಂದು ಮಂತ್ರ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಅರ್ಥ ಎಲ್ಲೋ ಕನ್ಯಾಕುಮಾರಿ ಒಳಗೆ, ಮಂತ್ರ ಇಲ್ಲೆಲ್ಲೋ ಕಾಶ್ಮೀರದೊಳಗಿಲ್ಲ. ಅದಕ್ಕೆ ದೂರ ದೂರ ಅಲ್ಲ. ಅರ್ಥ ಎಲ್ಲಿದೆಯೋ ಮಂತ್ರ ಅಲ್ಲೇ ಇದೆ, ಮಂತ್ರ ಎಲ್ಲಿದೆಯೋ ಅರ್ಥ ಅಲ್ಲೇ ಇದೆ. ಎರಡೂ ಒಟ್ಟಿಗೆ ಇರುವಂಥದ್ದು. ಆದ್ದರಿಂದ ಎಲ್ರಿಗೂ ಯಾವಾಗಲೂ ಭಗವಂತನ ಪ್ರಾಪ್ತಿ ಆಗ್ಬಿಡ್ಲಿ. ಯಾಕೆ? ಮಂತ್ರ ಅರ್ಥ ಎರಡೂ ಒಟ್ಟಿಗೆ ಇದೆ. ಆದ್ದರಿಂದ ಎಲ್ಲರಿಗೂ ಭಗವಂತನ ಪ್ರಾಪ್ತಿ ಆಗ್ಬಿಡ್ಲಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಅಧಿಕಾರಿಗಳು ಬೇರೆ ಬೇರೆ ಇದ್ದಾರಪ್ಪ. ವೇದಾರ್ಥ ಎರಡೂ ಇದೆ. ಅದ್ರ ಪ್ರಾಬ್ಲಮ್ ಏನು ಅಂತಂದ್ರೆ ನೀನ್ ತಿಳ್ಕೊಳ್ಳಿಕ್ ಹೊರಟಿರೋ ಅರ್ಥ ಯಾವುದು ಅಂತ ಪ್ರಾಬ್ಲಮ್. ಇಂದ್ರ ಶ್ರೇಷ್ಠಾನಿ ಅಂತ ಒಂದು ಮಂತ್ರ, ಜಸ್ಟ್ ಫಾರ್ ಎಕ್ಸಾಂಪಲ್. ಅದನ್ನ ಹೇಳ್ಬೇಕಾದ್ರೆ ಇಂದ್ರ ಅನ್ನುವ ಶಬ್ದ ಬಂತು. ಅವಾಗ ಇವನ್ ತಿಳ್ಕೊಳ್ಳೋ ತಲೆ ಒಳಗೆ ಏನಿದೆ? ಇಂದ್ರ ಅಂದ್ರೆ ಐಶ್ವರ್ಯವಂತ, ಯಾರಲ್ಲಿ ಐಶ್ವರ್ಯ ಇದೆ ಅವನು ಇಂದ್ರ ಅಂತ ತಿಳ್ಕೊಂಡ್ಬಿಟ್ಟ. ಅದು ಅರ್ಥವೇ. ಅದಕ್ಕೆ ಇನ್ನೊಬ್ಬ ಅಂದ್ರೆ ಸುಮ್ನೆ ಕೂತ್ಕೊಳ್ಳಯ, ಐಶ್ವರ್ಯಶಾಲಿಗಳೆಲ್ಲ ಇಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸ್ವರ್ಗ ಯಾರ ಹತ್ರನೂ ಇಲ್ಲ. ಯಾರು ಸ್ವರ್ಗಾಧಿಪತಿಯೋ ಅವನು ಇಂದ್ರ ಅಂತ ಇನ್ನೊಬ್ಬ ಅಂದ. ನೋಡಿ, ಯೋಗ್ಯತೆಗಳು ಬೇರೆ ಬೇರೆ, ಯೋಗ್ಯತೆಗಳು ಅಧಿಕಾರಿಗಳು ಬೇರೆ ಬೇರೆ ಇದ್ದಾಗ ಅರ್ಥಗಳು ಬೇರೆ ಬೇರೆ ಕಾಣುತ್ತೆ. ಒಬ್ಬನಿಗೆ ಇಂದ್ರ ಶಬ್ದ ಅಂತ ಅನ್ನೋದು ಒಳ್ಳೆ ಶ್ರೀಮಂತ ಅಂತ ತೋರಿಸ್ತು, ಇನ್ನೊಬ್ಬನಿಗೆ ಇಂದ್ರ ಶಬ್ದ ಅನ್ನೋದು ಸ್ವರ್ಗಾಧಿಪತಿ ಇಂದ್ರ ಅಂತ ಹೇಳಿತು. ಅದು ಇನ್ನೊಬ್ಬ ಅಂದ, ಆ ಸ್ವರ್ಗಾಧಿಪತಿಯಾದ ಇಂದ್ರನನ್ನು ನಿಯಮನ ಮಾಡತಕ್ಕ ಇಂದ್ರ ನಮ್ಮ ರುದ್ರದೇವರಿದ್ದಾರೆ ಅವನಂದ. ಕೊನೆಗಂದ್ರು ಪರಮೈಶ್ವರ್ಯಶಾಲಿಯಾದವನು ಈಶ್ವರ ಶಬ್ದವಾಚ್ಯನಾದ ನಾರಾಯಣ ಅಂತ ಇನ್ನೊಬ್ಬ ಅಂದ. ಅವಾಗ ಮಾತ್ರ ಏನಾಯ್ತು? ಆ ವೇದ ಅವನಿಗೆ ಸಾರ್ಥಕ ಆಯ್ತು. ಐಶ್ವರ್ಯವಂತ ಇಂದ್ರ ಶಬ್ದ ವಾಚ್ಯ ಅಂತಂದಾಗ ಏನೋ ಒಂದು ಅರ್ಥ, ಪೂರ್ಣ ಫಲ ಇಲ್ಲ. ಇಂದ್ರದೇವರು ಅಂತ ಅನ್ನೋ ಅರ್ಥ ಬಂದಾಗ ಸ್ವಲ್ಪ ಒಳಗ್ ಎಂಟ್ರಿ ಕೊಡ್ತಾ ಇದ್ದಾನೆ. ರುದ್ರದೇವರು ಅಂತ ಬಂದಾಗ ಇನ್ ಸ್ವಲ್ಪ ಮೇಲ್ ಹೋದ, ಪೂರ್ಣ ಇಲ್ಲ. ನಾರಾಯಣ ಅಂತ ಬಂದಾಗ ಪರಿಪೂರ್ಣವಾದ ಅರ್ಥ. ಆದ್ದರಿಂದ ವೇದಗಳು ನಾನಾ ಅಧಿಕಾರಿಗಳಿಗೆ ನಾನಾ ಅರ್ಥಗಳಿಂದ ಕೂಡಿರುತ್ತೆ. ಆದ್ದರಿಂದ ನೀನು ಯಾವ ಅರ್ಥ ತಿಳ್ಕೊಳ್ಳಿಕ್ ಹೊರಟಿದ್ದೀಗ ಅದು ಮುಖ್ಯ. ಎಲ್ಲ ವೇದಗಳು ಭಗವಂತನನ್ನೇ ಹೇಳ್ತಾ ಇದೆ ಅಂತ ತಿಳಿದು ನೀನು ವೇದ ಪಾರಾಯಣವನ್ನ ಮಾಡಿದ್ರೆ ಎಲ್ಲ ವೇದಗಳಿಗೂ ಅರ್ಥನಾಗಿ ಭಗವಂತ ಕಾಣ್ತಾನೆ. ನಿನಗೆ ವಿಷ್ಣು ಸರ್ವೋತ್ತಮತ್ವದ ಮೇಲೆ ನಿಷ್ಠೇನೇ ಇಲ್ಲ. ಹೋಗು,
ಬ್ರಹ್ಮರುದ್ರಾದಿಗಳಂತೆ ವಿಷ್ಣುವು ಒಬ್ಬ ಅಲ್ವಾ. ನನಗೆ ಈ ದೇವತೆ ಇಷ್ಟ, ವೈಷ್ಣವರಿಗೆ ವಿಷ್ಣು ಇಷ್ಟ ಅಷ್ಟೇ. ನನಗೆ ನನ್ನ ದೇವರು ಹೇಗೋ ಅವರಿಗೆ ವಿಷ್ಣು ಹಾಗೆ ಅಂತ ಅಂದುಕೊಂಡು ವೇದ ಪಾರಾಯಣ ಮಾಡಿದರೆ ವೇದದ ಯಥಾರ್ಥ ಜ್ಞಾನ ಆಗೋದಿಲ್ಲ. ಆದ್ದರಿಂದ ವೇದದ ಪಾರಾಯಣ, ವೇದದ ಪಠನ ಎಲ್ಲಾ ಕಡೆ ಇದ್ರೂ ಕೂಡ ಅದರ ಪೂರ್ಣವಾದ ಫಲವನ್ನ ಪಡೆಯೋರು ಕೆಲವರು ಮಾತ್ರ. ಯಾಕೆ? ಅವರಿಗೆ ವೇದಾರ್ಥಭೂತನಾದವನು ನಾರಾಯಣ ಅನ್ನುವ ಜ್ಞಾನ ಇದೆ. ಆ ಜ್ಞಾನ ಇಟ್ಟುಕೊಂಡು ಓದ್ತಾರೆ ವೇದವನ್ನ. ಆ ಜ್ಞಾನ ಇಟ್ಟುಕೊಂಡು ವೇದ ಓದ್ದಾಗ ಎಲ್ಲ ಶಬ್ದಗಳಲ್ಲಿಯೂ ಸರ್ವೈಶ್ಚ ವೈದಿಕ ಪದೈ ಏಕೋಭಿಧೇಯ ಅಂತ ಎಲ್ಲ ವೈದಿಕವಾದ ಪದಗಳಿದ್ದಲೂ ದೇವರೇ ಇದ್ದಾನೆ ಅಂತ ಗೊತ್ತಾಗುತ್ತೆ. ಚೆನ್ನಾಗಿದೆ ನೋಡಿ ಇದೆಲ್ಲ. ಅದಕ್ಕೆ ಅದ್ಭುತ, ಮಹಾಭಾರತವನ್ನು ಅದ್ಭುತ ಅನ್ನೋದು. ನ ವೇದಾನಾಂ ವೇದಿತ ಕಶ್ಚಿದಸ್ತಿ ಕಶ್ಚಿತ್ವೇತಾನ್ ಬುಧ್ಯತೆ ವಾಪಿ ರಾಜನ್ ಯೋ ವೇದ ವೇದಾನ್ ಸಚ ವೇದ ವೇದ್ಯಂ ಸತ್ಯೇ ಸ್ಥಿತೋ ಯಸ್ತು ಸ ವೇದ ವೇದ್ಯಂ. ಕೇವಲ ವೇದ ಪಾರಾಯಣವನ್ನ ಮಾಡಿದವನು ಮಾತ್ರ ವೇದಾರ್ಥವನ್ನು ತಿಳ್ಕೊಳ್ಳೋದಿಲ್ಲಪ್ಪ. ಜ್ಞಾನಾನಂದ ಪರಿಪೂರ್ಣನಾಗಿ ಸತ್ಯ ಶಬ್ದವಾಚ್ಯನಾದ ಭಗವಂತನೇ ಸರ್ವವೇದ ಪ್ರತಿಪಾದ್ಯ ಅಂತ ತಿಳಿದು ಯಾರು ವೇದಾಧ್ಯಯನ ಮಾಡ್ತಾನೆ ಅವನಿಗೆ ವೇದವೇದ್ಯವಾದ ತತ್ವ ಆ ವಸ್ತು ಭಗವಂತನ ದರ್ಶನ ಆಗತ್ತೆ. ಬೇರೆಯವನಿಗಿಲ್ಲ, ಬೇರೆಯವನಿಗಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಹಂಗೆ ನೀವು ಚಿಂತನೆ ಮಾಡ್ತಾ ಬಂದ್ರೆ ವೇದವನ್ನ ತಿಳಿದವನ್ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈ ತರ ನೀವು ಹೇಳಿಬಿಟ್ರೆ ವೇದವನ್ನ ತಿಳಿದವನ್ ಯಾರಿದ್ದಾರೆ ಲೋಕದಲ್ಲಿ? ನ ವೇದಾನಾಂ ವೇದಿತ ಕಶ್ಚಿದಸ್ತಿ. ವೇದವನ್ನ ತಿಳಿದವನು ಯಾರೂ ಲೋಕದಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಿಟ್ಬಿಡ್ಬೇಕಾಗಾದ್ರೆ ವೇದವನ್ನ ಅಂದ್ರೆ ಹೇಳ್ತಾರೆ. ಅದಕ್ಕೆ ಹಾಗೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲಪ್ಪ. ವೇದೋ ನಾರಾಯಣ ಸಾಕ್ಷಾತ್. ವೇದ ಅನ್ನೋದು ನಾರಾಯಣ ಸ್ವರೂಪ. ಯಾಕೆ? ವಿಷ್ಣು ಸಹಸ್ರನಾಮಗಳಲ್ಲಿ ಮಹಾಭಾರತ ಸ್ಪಷ್ಟವಾಗಿ ವೇದೋ ವೇದ ವಿದವ್ಯಂಗೋ ವೇದಾಂಗೋ ಅಂತ ಭಗವಂತನ ನಾಮಗಳನ್ನು ಹೇಳುವಾಗ ಭಗವಂತನನ್ನ ವೇದ ಅಂತ ಹೇಳ್ತಾ ಇದೆ, ಭಗವಂತನನ್ನ ವೇದವನ್ನ ತಿಳಿದವನು ಅಂತ ಹೇಳ್ತಾ ಇದೆ. ವೇದೇಶ್ಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವ ಚಾಹಂ ಅಂತ ಗೀತೆಯಲ್ಲಿ ಇದೇ ಭಾರತದಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾದವನು ನಾನೇ, ವೇದಗಳ ಪರಿಪೂರ್ಣವಾದ ಅರ್ಥವನ್ನ ತಿಳ್ಕೊಂಡವನು ನಾನೇ. ಆದ್ದರಿಂದ ವೇದಗಳನ್ನ ತಿಳಿದವರು ಯಾರೂ ಇಲ್ಲ ಅಂತ ನೀವು ಹೇಳೋ ಹಾಗಿಲ್ಲ. ಕೇವಲ ವೇದ ಪಾರಾಯಣವನ್ನ ಮಾಡಿದವರು ಭಗವಂತನನ್ನ ತಿಳಿದಿಲ್ಲ ಅಂತ ತಾತ್ಪರ್ಯ. ನೋಡಿ, ಒಬ್ಬ ಸತ್ಪಾತ್ರನಾದ ಬ್ರಾಹ್ಮಣ ಯಾರು ಅಂತ ಆದ್ರೆ ಎಷ್ಟು ಕಷ್ಟ ಇದೆ. ಆದ್ದರಿಂದ ವೇದವನ್ನ ಹೇಗೆ ಓದಬೇಕು? ಭಗವಂತನನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದ ವೇದ ಆದೇಶ ಮಾಡುತ್ತೆ, ದೇವರ ದರ್ಶನವನ್ನ ಮಾಡಬೇಕು. ಆ ದೇವರ ದರ್ಶನವನ್ನ ಮಾಡಬೇಕು ಅಂದ್ರೆ ಶ್ರವಣ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಮನನ ಮಾಡಬೇಕು. ಹಾಗಾದಾಗ ಮಾತ್ರ ಭಗವಂತನ ದರ್ಶನ ಆಗತ್ತೆ ಅಂತ ವೇದ ಹೇಳ್ತಾ ಇದೆ. ಆದ್ದರಿಂದ ಈ ಜೀವರಾಶಿಗಳಲ್ಲಿ ಒಂದು ವರ್ಗ ಸಾತ್ವಿಕ ವರ್ಗ ಇದೆ. ಆ ಸಾತ್ವಿಕ ವರ್ಗ ವೇದಗಳನ್ನ ಬರೀ ಪಾರಾಯಣ ಅಂತ
ಮಾಡದೆ ವೇದ ಪ್ರತಿಪಾದ್ಯನಾದ ಭಗವಂತನ ಜ್ಞಾನಕ್ಕೋಸ್ಕರವಾಗಿ ಅಧ್ಯಯನ ಮಾಡಿ ಅವನ ಅನುಗ್ರಹದಿಂದಲೇ ವೇದಗಳ ಶ್ರವಣ ಮಾಡಿ ಅದನ್ನ ಮನನ ಮಾಡಿ ಸಾಧನೆ ಮಾಡಿಕೊಂಡು ಆ ವೇದ ಪ್ರತಿಪಾದ್ಯನಾದ ಭಗವಂತನ ದರ್ಶನವನ್ನ ಮಾಡ್ತಾನೆ. ಎಂಥ ಚೆನ್ನಾಗಿದೆ ನೋಡಿ, ಅದ್ಭುತ ಇದು. ಆದ್ದರಿಂದ ಭಗವಂತನನ್ನ ಪೂರ್ಣವಾಗಿ ತಿಳಿಲಿಕ್ಕಾಗೋದಿಲ್ಲ. ನಮ್ಮ ಯೋಗ್ಯತೆ ಅನುಗುಣವಾಗಿ ಭಗವಂತನನ್ನು ತಿಳಿಯೋದು. ಯೋಗ್ಯತೆಗೆ ಅನುಗುಣವಾಗಿ ಭಗವಂತನನ್ನ ತಿಳಿಯೋದು ಅಂದ್ರೆ ಏನು? ಸ್ವಾಮಿನಾರಾಯಣ ನಮ್ಮ ಒಳಗಿದ್ದು ಗುರುಗಳು ಹೇಳಿದ ಮಾತನ್ನ ಎಷ್ಟು ಅರ್ಥ ಮಾಡಿಸ್ತಾನೋ, ಎಷ್ಟು ಮನಸ್ಸಿನಲ್ಲಿ ಉಳಿಸ್ತಾನೋ, ಎಷ್ಟು ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೋ ಅಷ್ಟು ಅರ್ಥಗಳನ್ನ ಮನಸ್ಸಿನಲ್ಲಿ ದೃಢವಾಗಿ ಇಡ್ತಾನೆ. ಅದರಿಂದ ಸಾಧನೆ ಆಗತ್ತೆ ಅನ್ನುವ ಅನುಸಂಧಾನ ಮಾಡಿಕೊಂಡು ಪಾಠ ಪ್ರವಚನಗಳಲ್ಲಿ ಕೂತ್ರೆ ಆ ಶಾಸ್ತ್ರಜ್ಞಾನ ಮೋಕ್ಷ ಕಾರಣ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ವೈಭವ, ಮಹಾಭಾರತದ ವೈಭವ. ಇದೇ ರೀತಿಯಾಗಿ ಇನ್ನು ಮುಂದೆ ಅನೇಕ ವಿಷಯಗಳನ್ನ, ವೇದಕ್ಕೆ ಸಂಬಂಧಪಟ್ಟ ಅನೇಕ ಪ್ರಮೇಯ ವಿಶೇಷಗಳನ್ನ ನಮ್ಮ ಸನತ್ ಕುಮಾರರು ಅತ್ಯಂತ ವಿಸ್ತಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಎಲ್ಲ ಸಾಕಿವತ್ತಿಗೆ ಇಷ್ಟು ಗಟ್ಟಿ ಚಿಂತನೆಗಳು ಜಾಸ್ತಿ ಒಳಗೆ ಹೋಗೋದಿಲ್ಲ. ಯಾವಾಗ ನಿಲ್ಲಿಸ್ತಾರಪ್ಪ ಅಂತ ಆಗ್ಬಿಡುತ್ತೆ. ಜಾಸ್ತಿ ಹೇಳೋದು ಬೇಡ, ಸಾಕಿಷ್ಟು. ಇನ್ನು ಸನತ್ ಕುಮಾರರು ಹೇಳುವಂತಹ ಮುಂದಿನ ಚಿಂತನೆಗಳನ್ನೆಲ್ಲವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸನತ್ ಸುಜಾತಿಯ ಚಿಂತನೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.